ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇಳಿ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. BJP ಇದ್ರ ಪಾಳಿ ಶುರುವಾಗಿದೆ. ಸಿದ್ದು DKC ಒಂದಾದರೂ ಒಂದೇನೋ ಸಮಾಧಾನ ಆಯಿತು ಕಾಂಗ್ರೆಸ್ ಅನ್ನೋದಷ್ಟರಲ್ಲ BJPಯಲ್ಲಿ ಭಿನ್ನ ಮತ ಇನ್ನಷ್ಟು ಬೂಗಿಲು ಹೇಳ್ತಾ ಇದೆ, ಬುಗು 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 ಅಂತಾರೆ. ಈ ರಾಜಕಾರಣಿಗಳಿಗೆ ಏನಾಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಶುರುವಾಗಿದೆ ಕಾಳಗ. ಮುಂದಿನ ಅಧಿವೇಶನ ಬಂತು, ಅಧಿವೇಶನದಲ್ಲಿ BJP ಇದ್ದಿದ್ದು ಕಾಂಗ್ರೆಸ್ನ ಕಟ್ಟಿ ಉಗಿಬೇಕು, ಹಿಡಿಬೇಕು, ಮಾಡಬೇಕು, ಅದರ ದೋಷಗಳನ್ನ ಜಗಕ್ಕೆ ತೋರಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲ ಈ ವಿಜಯೇಂದ್ರ ಅವರು ಯಾಕೆ ನಮ್ಮ ಅಧ್ಯಕ್ಷ ಬೇಡ ಅನ್ನುವಂಥ ಮತ್ತು ಭಿನ್ನಮತೀಯರ ಚಟುವಟಿಕೆ ಮತ್ತು ಜೋರಾಗಿಬಿಟ್ಟದ. ಇದರಿಂದಾಗಿ ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಿದ್ರಿಂದಾಗಿ ಅದು ಏನಾಗುತ್ತೋ ಆ ವಿಷಯ ಬೇರೆ. ಆದರೆ ಅದರಿಂದಾಗಿ ಅವ್ರ ವ್ಯಕ್ತಿತ್ವ ಇವತ್ತು ಗೌನ ಆದ ಸಂದರ್ಭದಲ್ಲೇ ಈ ವಿರೋಧಿಗಳೆಲ್ಲ ಒಂದಾಗ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದಾವೆ. ಎಲ್ಲರೂ ಹುಡ್ಕೊಂಡು ದೆಹಲಿಗೆ ಹೋಗಿ ದೆಹಲಿ ಮಾಡ್ದಲ್ಲ ಹೇಗಾದರೂ ಒಟ್ಟು ವಿಜಯೇಂದ್ರನ ಇಳಿಸಲೇಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ಇವ್ರ ದೃಷ್ಟಿಯಲ್ಲಿ, ಯಡಿಯೂರಪ್ಪರ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥ ಮಾತನ್ನು. ಯಾಕಂದರೆ BJP ಇವತ್ತು ಒಡೆದ ಮನೆ ಆಗ್ಯದ, ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಮುಗಿ ನೇರಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಏನೋ ಯತ್ನಾಳ್ ಬಾಯಿಂದ ಏನೋ ಮಾತಾಡಿಸಿ ಒಂದು ರೀತಿಯಿಂದ ಯತ್ನಾಳ್ ಪಕ್ಷದಿಂದ ಹೋಗುವಂಗೆ ಮಾಡಿದರು. ಅದಕ್ಕೆ ಪೂರ್ವದವ್ರು KS ಈಶ್ವರಪ್ಪ ಅವರು ವಿರೋಧ ಮಾಡೇ